ಅದು ಕ್ಲಚ್ಚು ಗೇರ್ ಸರಿ ಬೀಳ್ತಿಲ್ಲ, ಬ್ರೇಕ್ ಇಲ್ಲ. ನಿಮ್ಗೆ ಹಾಕಿಲ್ಲಕ್ಕಂತ ಬಿಡಿ ಓಡ್ಸೋಕ್ಕೆ. ರಾಮೂರೇ, ನೀವೇನು ತಲೆ ಕೆಚ್ಕೋಬೇಡಿ. ಅರ್ಜುನ್ ಗಾಡಿ ಚೆನ್ನಾಗೇ ಓಡಿಸ್ತಾನೆ. ನಡಿ ಅರ್ಜುನ್, ಹೊರಡೋಣ. ಹಾಂ ನಡಿ. ಲವ್. ಓಹೋ, ಅದೇ ಅನ್ಕಂಡೆ ಏನಪ್ಪ ಇನ್ನ ನಮ್ಮ ರಾಮಣ್ಣ ಬಂದಿಲ್ವಲ್ಲ ಅಂತ. ಬೆಂಕಿ ದಗ ದಗ ಅಂತ ಹತ್ಕೊಂಡಂಗೆ ಕಾಣ್ತೈತೆ. ಲೋ ಮಂಜ, ಮಂಜ, ಲೋ ಮಂಜ, ಅನ್ಯಾಯ ಆಗೋತೈತಕ್ಕಲ್ಲ. ಏನಣ್ಣ ಹೇಳ್ತಿದ್ಯಾ? ನೀನು ಯಾಕೆ ಹುಡುಗಿ ಸೈಕಲ್ ಹೊಡ್ಕೊ ಬತ್ತಿದ್ಯಾ? ಅಯ್ಯೋ ಅದು ಬಿಡ್ಲಾ, ನನ್ನ ಪಿರಾಣ ಹೋಯ್ತೈತಕ್ಕಲ್ಲ. ಸುಧಾರಿಸ್ಕೊ, ಏನೂ ಆಗಕ್ಕಿಲ್ಲ. ಬಾ, ಜ್ಯೂಸ್ ಕುಡಿತ್ಯಾ? ಅಯ್ಯ ನಿನ್ನ, ನನ್ನ ಪ್ರಾಣ ಹೋಯ್ತೈತೆ. ಹತ್ಲ ಬೇಗ. ಎಲ್ಲಿಗೆ? ಹಿಡಿಯಕ್ಕೆ ಹತ್ಲ ಬೇಗ. ಹೋಯ್ತೈತಕ್ಕಲ್ಲ, ನನ್ನ ಪ್ರಾಣ ಹೋಯ್ತೈತೆ. ಹತ್ಲ. ಇದ್ದಿದ್ದಂಗೆ ಹಾಕಿ ಬಂದೇವ್ನಿ. ಸಾನೇ ಕೆಲಸ ಐತೆ, ಅದೆಲ್ಗೋ ನೀನೇ ಒಬ್ಬ. ಲೇ, ಕತ್ತಿಸಕ್ಕೆ ಸಾಯಿಸ್ಬಿಡ್ತೀನಿ. ನ್ಯಾಯ ಕೇಳಕ್ಕೆ ಜನ ಬೇಕು ಕಲ್ಲ. ಹತ್ಲ. ಈಗ ಏನು ಅನ್ಯಾಯ ಆಯಿತು ನಿಂಗೆ? ಲೇ ಬೇಕಪ್ಪ, ನನ್ನ ಪ್ರಾಣ ಹೋಯ್ತೈತೆ. ಹತ್ತ ಲೇ, ಹತ್ತ. ಸರಿ ಸರಿ, ಹುಷಾರಕ್ಕೆ ನಡಿ. ನನ್ನ ಪ್ರಾಣ ತೆಗೆದ್ಬಿಟ್ಯಾ? ಹತ್ತ. ರೀ, ಬೇಗ ಬನ್ನಿ. ಇಲ್ಲಿ ನಿಮ್ಮ ಮಗಳು ಏನ್ ಮಾಡ್ತಿದ್ದಾರೆ ಅಂತ ನೋಡ್ ಬನ್ರಿ. ಏನಿದು ದಿಢೀರಂತ ಮಗಳು ನನ್ನ ಒಬ್ಬಂದ ಜವಾಬ್ದಾರಿ ಹಾಗೆ ಮಾತಾಡ್ತಾ ಇದೀಯಾ? ಅಲ್ಲಿ ನೋಡ್ರಿ, ನಿಮ್ ಮಗಳು ಯಾರೋ ಜೊತೆ ಬೈಕಲ್ಲಿ ಬಂದು ಇಳಿತಾ ಇದ್ದಾಳೆ. ಯಾಕೆ ಕೂಗಾಡ್ತೀಯಾ? ಬೈಕಲ್ಲಿ ಬಂದು ಇಳ್ಕೊಂಡು ಮನೆಗೆ ಬರ್ತಾ ಇದ್ದಾಳೆ ತಾನೆ. ನಮ್ಮ ಹತ್ರ ಹೇಳ್ದೆ ಕೇಳದೆ ಬೈಕಲ್ಲಿ ಹೊತ್ತು ಹೋಗ್ತಾ ಇಲ್ಲ ಅಲ್ಲ. ಏ ಹುಡುಗ ಹ್ಯಾಂಡ್ಸಮ್ ಆಗಿದ್ದಾನೆ ಕಣೆ, ಡೀಸೆಂಟಾಗಿ ಕಾಣ್ತಾನೆ. ಒಂದು ಸ್ವಲ್ಪ ಬ್ರಾಡ್ ಮೈಂಡ್ ಆಗೆ ಸುಶಿ. ರೀ, ನಿಮ್ ಬ್ರಾಡ್ ಮೈಂಡ್ ಭಾಷಣನ ಆಮೇಲೆ ಇಟ್ಕೊಳ್ಳಿ. ಈಗ ಮೊದಲು ಅವ್ನು ಯಾರು ಎತ್ತ ಅಂತ ವಿಚಾರಿಸಿ. ಒಳಗೆ ಬಿಡಬೇಡಿ, ಇಲ್ಲೇ ನಿಲ್ಸೆಲ್ಲ ಕೇಳಿ. ಬನ್ನಿ ಬನ್ನಿ ಬನ್ನಿ, ಒಳಗೆ ಬನ್ನಿ. ಬಾ ಅರ್ಜುನ್, ಒಳಗಡೆ. ಅಪ್ಪ, ಇವ್ನು ನೆನಪಿಗನಾ? ಕಾಲೇಜಲ್ಲಿ ನನ್ನ ಕ್ಲಾಸ್ಮೇಟ್ ಅರ್ಜುನ್. ಬೇರೆಯವ್ರಿಗೆ ಶಿಫ್ಟ್ ಆಗಿದ್ರಲ್ಲ ಅವಾಗ. ಲೈಟಾಗಿ ನೆನಪು ಬರ್ತಾ ಇದೆ. ರೀ, ನಾಟಕ ಆಡಬೇಡಿ. ನನಗಂತೂ ಇವ್ರು ಯಾರು ಅಂತ ನೆನಪಾಗ್ತಿಲ್ಲ. ಯಾರು ಇವರು? ಹಲೋ ಆಂಟಿ, ನಾನು ಅರ್ಜುನ್, ಜಾನ್ಕಿ ಫ್ರೆಂಡು. ಏನು ಇಲ್ಲಿವರೆಗೂ ಬಂದಿದ್ದು? ಅದು ಹೀಗೆ ಸ್ವಲ್ಪ ಪರ್ಸ್ನಲ್ ಕೆಲಸಗಳಿತ್ತು, ಹಾಗೆ ಜಾನ್ಕಿನೂ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅವ್ನ ಕೆಲಸಗಳೆಲ್ಲ ಮುಗಿಯೋವರೆಗೂ ಅವ್ನು ಇಲ್ಲೇ ಇದ್ದು ಹೋಗ್ತಾನಮ್ಮ. ನಿಂಗೇನು ಪ್ರಾಬ್ಲಮ್ ಇಲ್ಲ ತಾನೆ? ನೋ ಪ್ರಾಬ್ಲಮ್, ಆರಾಮಾಗಿದ್ದು ಹೋಗ್ಲಿ. ರೀ, ನಿಮ್ಗೇನು ತಲೆ ಕೆಟ್ಟಿದ್ಯಾ? ಫ್ರೆಂಡು ಅಂತ ಮನೆವರೆಗೂ ಬರೋದು ನನಗೆ ಯಾಕೋ ಸ್ವಲ್ಪನೂ ಸರಿ ಕಾಣಿಸ್ತಿಲ್ಲ. ಕರೆಕ್ಟು ಅಮ್ಮ, ಸರಿಯಾಗಿ ಹೇಳಿದ್ರೆ. ಅದೆಂಗಾಯ್ತದೆ? ಬೇಕಾರೆ ನಮ್ಮನೆ ಯಾಕೆ ಬಂದಿರಲಿ. ರಾಮೋರೇ, ನೀವು? ಅದು ಗಾಡೀಲಿ ಕ್ಲಚ್ಚು ಬ್ರೇಕ್ ಎಲ್ಲ ಪ್ರಾಬ್ಲಮ್ ಇತ್ತಲ್ಲ, ಹುಷಾರಾಗಿ ಮನೆ ತಲುಪಿದ್ರ ಅಂತ ವಿಚಾರಿಸ್ಕೊಂಡು ಹೋಗುಮ ಅಂತ ಬಂದೆ. ಹಂಗೆ ಇವ್ರನ್ನ ಎತ್ತಾಕೊಂಡು ಹೋಗುಮ ಅಂತ. ಏನ ಅಂದರೆ ವಿಚಾರಿಸ್ಕೊಂಡು ಹೋಗುಮ ಅಂದೆ. ರಾಮು ಅವರೇ, ಇವರು ಅರ್ಜುನ್ ಅಂತ ಜಾನ್ಕಿ ಫ್ರೆಂಡು. ಒಂದೆರಡು ದಿನ ಇಲ್ಲಿದ್ದು ಹೋಗಕ್ಕೆ ಬಂದಿದ್ದಾರೆ. ಇಲ್ಲೇ ಇರಲಿ ಬಿಡಿ, ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ಅಯ್ಯೋ, ಇದ್ರಲ್ಲಿ ತೊಂದರೆ ಎಲ್ಲಿಂದ ಬಂತು? ಅಮ್ಮಂಗೆ ಇವ್ರು ಇಲ್ಲಿರೋದು ಇಷ್ಟ ಇಲ್ವಲ್ಲ ಅಲ್ವರ, ಅದಕ್ಕೆ ಕರ್ಕೊಂಡೋಗುಮ ಅಂತ ಬಂದೆ.
ರಾಮೋರೆ ಅದೆಲ್ಲ ಏನೂ ಬೇಡ, ಇವ್ನು ನನ್ನ ಫ್ರೆಂಡು ಅಂತ ಹೇಳಿದ್ನಲ್ಲ. ಅಣ್ಣ ಬಾರಣ, ಹೇಳ್ಬೇಕು ಅಂದರೆ ನಾವೀಗ ಇಲ್ಲಿ ಬಂದಿರೋದೇ ತಪ್ಪು. ಅವರೇ ಫ್ರೆಂಡು ಅಂತ ಹೇಳ್ತಿಲ್ವಾ? ನಡಿ. ಲೇ ಸುಮ್ಕಿರ್ಲಾ ಬಡ್ಡಿ ಇದ್ನೆ ಅದೆಂಗ್ಲ ಬಿಟ್ಟೋಕಾಯ್ತದೆ. ಜಾನಕಿ ಮೇಡಮು ನಮ್ಮವರು. ನಮ್ಮವರು ಅಂದರೆ ನಮ್ಮೂರವರು ಅಂತ ಹೇಳ್ದೆ. ಈಗ ನಮ್ಮವ್ರನ್ನ ಯಾರು ನೋಡಕ್ಕೆ ಬಂದರೆ ನಾವು ಗಮನಿಸ್ಕೊಳಕ್ಕಿಲ್ವೇ? ಹಾಗೆ. ರಾಮಣ್ಣ ನಿಂಗೇನಾಯ್ತು? ಲೈ ನೀವು ಸುಮ್ಕಿರ್ಲ, ನಿಂಗೇನು ಅರ್ಥ ಆಗ್ತಿಲ್ಲ. ನಾನು ಇವ್ರ ತಾವು ಮಾತಾಡಬೇಕು. ಯಾರ್ದವ? ಅದೇ ನಮ್ಮ ಜಾನಕಿ ಮೇಡಮ್ನ ನೋಡಕ್ಕೆ ಬಂದವ್ರಲ್ಲ ಇವರು ಅರ್ಜುನ್ ಅವ್ರ ತವ. ಅವ್ರ ಹತ್ರ ಏನು ಮಾತಾಡಬೇಕು, ಇಲ್ಲೇ ಮಾತಾಡಿ. ಇಲ್ಲ ಇಲ್ಲ, ನಾನು ಗಲ್ಡಿ ಬಗ್ಗೆ ಮಾತಾಡೋದೈತೆ. ಓ ಗರುಡಿ ವಿಷಯನಾ? ಹೋಗ್ಲಿ ಬಿಡಮ್ಮ, ನೀವು ಮಾತಾಡ್ಕೊಂಡ್ ಬನ್ನಿ ರಾಮವ್ರೆ. ಡೋಂಟ್ ವರಿ, ಅದೇನು ಅಂತ ನಾನು ನೋಡ್ತೀನಿ. ಬನ್ನಿ ರಾಮವ್ರೆ. ಬನ್ನಿ ಬನ್ನಿ. ಹೇಳಿ ರಾಮವ್ರೆ. ಅದು ನೀವು ಯಾವಾಗ ಹೋಗ್ತೀರಾ? ಏನ್ರಿ ಇದು, ಊರಿಗೆ ಬಂದ ಅತಿಥಿಗಳನ್ನ ಹಳ್ಳಿಯವರು ಚೆನ್ನಾಗಿ ನೋಡ್ಕೋತೀರಾ ಅಂದ್ಕೊಂಡ್ರೆ ಯಾವಾಗ ಹೋಗ್ತೀರಾ ಅಂತ ಕೇಳ್ತಾ ಇದ್ದೀರಲ್ಲ. ನಮಗೆ ನೆಂಟರುಗಳನ್ನ ಹೆಂಗೆ ನೋಡ್ಕೋಬೇಕು ಅಂತ ಸಂದಾಯ ಗೊತ್ತೈತೆ. ಮೇಡಮ್ ಹೇಳಿದ್ಕೆ ಗಾಡಿ ಕೀ ಕೊಡ್ಲಿಲ್ವೇ? ಆದರೆ ಇದು ಹಳ್ಳಿ, ಮರವಾದ ಸಿರೋ ಜಾಗ. ನೀವು ಹಿಂಗೆಲ್ಲ ಏನ್ರಿ ನಿಮ್ಮ ಮಾತಿನ ಅರ್ಥ? ಸಿಟಿಯಿಂದ ಬಂದವ್ರಿಗೆ ಮರ್ಯಾದೆ ಇರಲ್ಲ ಅಂತನಾ? ನಾನು ಹಂಗಲ್ಲ ಹೇಳಿದ್ದು. ಯಾರೋ ಎಲ್ಲಿಂದಲ ಬಂದ್ಬಿಟ್ಟು ನಮ್ಮ ಮೇಡಮ್ನ ಹಿಂಗೆ ಗಾಡೀಲಿ ಕೂರಿಸ್ಕೊಂಡು ಓಡಾಡೋದನ್ನ ಯಾರಾದ್ರೂ ನೋಡಿದ್ರೆ ಹೆಂಗೈತೈತೆ ಹೇಳಿ? ನಿಮ್ಮ ಮೇಡಮ್ಮ ಜಾನಕಿನ ನೀನು ಇಷ್ಟಪಡ್ತಾ ಇದ್ದೀರಾ? ಹಂಗೇನಿಲ್ಲ, ಒಬ್ಬ ದೋಸ್ತಾಗಿ ಅವ್ರ ಮ್ಯಾಕೆ ಕಾಳಜಿ ಅಷ್ಟೇಯ. ನಾನು ಜಾನಕಿಗೆ ದೋಸ್ತೆ ಇರ್ಬೋದು, ಆದರೆ ನಂಗೆ ಯಾಕೋ ಸರಿಯಾಗಂಗೆ ಅನ್ನಿಸ್ತಿಲ್ಲ. ಯಾಕೆ? ಅದೆಲ್ಲ ಕೇಳಬೇಡಿ, ನೀವೀಗಲೇ ಈ ಊರು ಬಿಟ್ಟು ಹೋಯ್ತಾರಿ ಅಷ್ಟೇಯ. ನೋಡಿ ರಾಮ್, ನನ್ನ ಕೆಲಸ ಮುಗಿಯೋವರೆಗೂ ನಾನು ಈ ಊರು ಬಿಟ್ಟು ಎಲ್ಲಿಗೂ ಹೋಗಲ್ಲ. ಅರ್ಜುನ್, ಊಟ ರೆಡಿ ಇದೆ, ಬೇಗ ಬಾ. ಜಾನಕಿ ಕರೀತಿದ್ದಾಳೆ, ನಾನು ಬರ್ತೀನಿ. ತಗೊಳ್ಳಿ ನಿಮ್ಮ ಗಾಡಿಗೆ ಅಲ್ಲಿ ನಿಲ್ಸಿದ್ದೀನಿ. ಲೇ ಮಂಜ, ಏಯ್ ಏನಿಲ್ಲ, ನಮ್ಮ ಕಾಯು ಕೇಳಿ ರಾಮಣ್ಣ ಎಲ್ಲೊಂಟಾ? ರಾಮಣ್ಣ ಬಂದ್ಮ್ಯಾಕ ಅವನ್ನೇ ಕೇಳಿ. ಏಯ್ ಸುಮ್ ಕೇಳು, ನಿಂಗೆ ಗೊತ್ತಿರ್ತೈತೆ. ನಂಗೆ ಗೊತ್ತಿಲ್ಲ, ಓಲ. ಸರಿ ಸರಿ, ಅದು ನಿಮ್ಗೆ ಹೇಳಿದ್ರು ಅರ್ಥ ಆಗಕ್ಕಿಲ್ಲ ಬಿಡ್ರಲ್ಲ. ನಮ್ಮ ರಾಮಣ್ಣ ಫೀಲಿಂಗ್ನಲ್ಲಿ ಅವ್ರೆ. ಏನು ಫೀಲಿಂಗು? ಅದು ಬೇಡ ಬಿಡ್ರಲ್ಲ. ಏಯ್ ಹೇಳಲೇ, ಹೇಳು ಮಂಜಣ್ಣ. ನಮ್ಮ ಜಾನಕಿ ಮೇಡಮ್ ಮನೆಗೆ ಒಬ್ರು ಬಂದವರಲ್ಲ, ಅವಾಗಿಂದ ನಮ್ಮ ರಾಮಣ್ಣಂಗೆ ಏನೋ ಒಂಥರ ಸಂಕಟ. ಓ ಅರ್ಥ ಆಯ್ತು ಬಿಡು. ನಮ್ಮ ರಾಮಣ್ಣ ಫೀಲಿಂಗ್ನಲ್ಲಿ ಅವ್ರೆ. ಏನು ಫೀಲಿಂಗು? ಅದು ಬೇಡ ಬಿಡ್ರಲ್ಲ.
ಏನ್ಲ ಅರ್ಥ ಆಯ್ತು? ನಮ್ ತಟ್ಟೆಲಿರೋ ಮುದ್ದೆ ಮುರಿಯಕ್ಕೆ ಮೂರ್ನೇನ್ ಕೈ ಹಾಕ್ತಾರೆ ಉರಿದೇ ಇರ್ತಾಯ್ತಾ? ಅಂದ್ರೆ ಸರಿ ಬಿಡಿ. ಅಲ್ಲಿ ನೋಡಿ, ಅಲ್ಲಿ ರಾಮಣ್ಣನೇ ಬಂದ್ರು. ಬಾಲೋ ತೊಂಡೆಕಾಯಿ ತಗೊಳ್ರಲ್ಲ. ಜಿಲೇಬಿ ಐತೆ, ಸಾರದವ ಮಾಡಿದ ರವೆ ಉಂಡೆ ಐತೆ. ತಕೊಳ. ಹುಡುಗರು ಮಣ್ಣಲ್ಲಿ ಉರುಳಾಡಿ ಕೇಳಿದ್ರೂ ತಕ್ಕೊಡಲ್ಲ. ಈಗ ಅವನೇ ತಂದು ಕೊಡ್ತಾವನೆ ಅಂದರೆ ಏನೋ ಪ್ಲಾನ್ ಮಾಡವನೆ. ರಬ್ಬರ್ ಬಾಲು ಹೆಂಗೈತ್ಲಾ? ಓ ಸೂಪರು. ತೊಂಡೆಕಾಯಿ ಹೆಂಗೈತೆ? ಬಂಬಾಟು. ತಿನ್ನಿ ತಿನ್ನಿ, ಆರಾಮಾಗಿ ತಿನ್ನಿ. ಇವಾಗ ನಮ್ಮ ಬಾಲು ತವಿಂದ ತೊಂಡೆಕಾಯಿ ತವಿಂದ ಒಂದು ಕೆಲಸ ಬೇಕಾಯ್ತೆ. ಏನ್ ಮಾಡ್ಬೇಕು ಹೇಳ? ನಾವು ಈಗ ಮಂಜುನ ಎತ್ಬಿಡ ಅಂದ್ರೆ ಎತ್ಬಿಡ್ತೀನಿ. ಡೈ ಸುಮ್ಕಿರ್ಲ ಬಾಲು. ಆಟೊಂದು ಕ್ರೂರವಾದ ಕೆಲಸ ಏನಲ್ಲಕ್ಕಲ್ಲ. ಒಸಿ ಮೇಡಮ್ ಮನೆ ತಕ್ಕ ಹೋಗ್ಬೇಕು ಅಷ್ಟೇ. ಯಾಕೆ? ಯಾಕೆಂದ್ರೆ ಕೆಲಸ ಇರೋದು ಅಲ್ಲೇಯ. ಅಲ್ಲ ಇಟ್ಟೋದ್ನಾಗ ಮೇಡಮ್ನ ಕಿಡ್ನಾಪ್ ಮಾಡ್ಬೇಕಾ? ಏಯ್ ಬಾಲು, ಏನ್ ಮಾತು ಅಂತ ಆಡ್ತಿಲ್ಲ ನೀನು. ಬಾ ನನ್ನ ಜೊತೆಗೆ, ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಅದು ನಿಮ್ಗೆ ಯಾಕಂಡ್ರಲ್ಲ, ದಾರೆ ಉದ್ದಕ್ಕೂ ತಿನ್ಕೊ ಬನ್ನಿ. ತಿನ್ಮ್ಯಾಕೆ ಡಬ್ಬ ಬಿಸಾಕ್ಬಿಡಿ ಬನ್ನಿ. ಬಲ್ಲ. ನಾನು ಸುಮ್ಮನೆ ಇರಲ್ಲ, ಏನಾದ್ರು ಒಂದು ಮಾಡ್ತಾ ಇರ್ತೀನಿ. ಇಲ್ಲಿ ತೋಟ ಇದೆ ಅಲ್ಲ, ಅದೆಲ್ಲ ನಾನೇ ಬೆಳೆಸಿದ್ದು. ಎಲ್ಲಿ? ಅಲ್ಲಿದೆ ಅಲ್ಲ, ಮುಂದಿನ ವರ್ಷ ಫಸಲು ಕೊಡುತ್ತೆ. ರೀ, ಬಂದವ್ರಿಗೆಲ್ಲ ಬರೀ ಇದೇ ಹೇಳೋದಾಯ್ತು. ಇದನ್ನೇ ತೋಟ ಅಂದ್ರೆ ಈ ಮನೆನ ಅರಮನೆ ಅಂತ ಹೇಳ್ತೀರಾ? ಟೀ ತಗೊಳ್ಳಿ. ಶ್ರೀಲಂಗ್ ಏನ್ ಗೊತ್ತು, ಗಂಧದ ವಾಸನೆ. ಏನಂದ್ರಿ? ಟೀ ಚೆನ್ನಾಗಿದೆ ಅಂದೆ. ಜಾನಕಿ, ಏನು ಓದ್ತಾ ಇದೆಯಾ? DVG ಅವ್ರ ಕಗ್ಗ ಓದ್ತಾ ಇದ್ದೆ. ಯಾವ ಕಗ್ಗ? ಮುಂದೇನೋ ಮತ್ತೇನೋ ಇಂದಿಗ ಮಾತೇಕೆ, ಸಂದರ್ಭ ಬರಲಿ ಬಂದಾಗಳ ಚಿಂತೆ. ಹೊಂದಿಸುವನಾರೋ ನಿನ್ನಾಳಲ್ಲ ಬೇರಿಹನು, ಇಂದಿಗಿಂದಿನ ಬದುಕು ಮಂಕುತಿಮ್ಮ. ಹಲೋ ಮಂಜ, ಇದು ಯಾವ ಭಾಷೆಯಲ್ಲಿ ಮಾತಾಡ್ತಾವ್ರಲ್ಲ ಇವರು? ಅಣ್ಣೋ, ಯಾವುದೋ ಪಟ್ಟಣದ ಭಾಷೆ. ಅಣ್ಣ ಅದು ಕನ್ನಡನೇ, ಕಗ್ಗ ಅಂತಾರೆ. ಹಗ್ಗನಾ? ವಾಹ್ ಜಾನು, ಪರವಾಗಿಲ್ಲಮ್ಮ ನಿನ್ನ ಫ್ರೆಂಡು. ಇದೇ ಥರದ್ದು ಇನ್ನೊಂದು ಕಗ್ಗ ಇದೆ. ನಿಮಿಷದಿಂ ನಿಮಿಷಕ್ಕೆ, ದಿವಸದಿಂ ದಿವಸಕ್ಕೆ, ಅದು ನಿಮಿಷದಿಂ ಏನೋ ಬರುತ್ತೆ, ಯಜಮಾನ ಅಂತ ಏನೋ ಬರುತ್ತೆ, ಮರ್ತೋಗಿದೆ. ಸುಶಿ, ನಿಂಗೆ ಗೊತ್ತಾ? ದಿವಿಸದಿಂ ದಿವಿಸಕ್ಕೆ, ನಿಮಿಷದಿಂ ನಿಮಿಷಕ್ಕೆ, ಭವಿಷ್ಯವ ಚಿಂತಿಸದೆ ಬದುಕು ಮುನ್ನೂಕು, ಭವಿಷ್ಯವ ಚಿಂತಿಸದೆ ಬದುಕು ಮುನ್ನೂಕು, ವಿವರಗಳ ಜೋಡಿಸುವ ಯಜಮಾನ ಬೇರಿಹನು, ಸವೆಸು ನಿಮ್ ಜನಮನವನು ಮಂಕುತಿಮ್ಮ, ಸವೆಸು ನಿಮ್ ಜನಮನವನು ಮಂಕುತಿಮ್ಮ. ಪರವಾಗಿಲ್ಲಮ್ಮ ನಿನ್ನ ಫ್ರೆಂಡು. ಓ ರಾಮಣ್ಣ, ಮುಗೀತು ಕತೆ. ನಡಿ ಮನೆಗೆ. ಆ ಅಯ್ಯಂಗೆ ನಿನ್ಕಿಂತ ಸಾನೇ ಗೊತ್ತಿರಂಗೈತೆ. ನಾವು ವಾಪಸ್ ಹೋಗಮ್ಮ ಬಾ. ಲೈ ಮುಚ್ಚಲ ಬಾಯಿ. ಬಾಲೋ, ಅವ್ರು ಹೇಳ್ತಿದ್ದಕ್ಕೆ ಅರ್ಥ ಏನಲ್ಲ? ನಾಳೆ ಬಗ್ಗೆ ಯೋಚನೆ ಮಾಡ್ಬೇಡ, ಇವತ್ತು ಬದುಕು.
ಈ ಕ್ಷಣ ಬದುಕು ಅಂತ ಕಣನು. ಹಾಂ, ಅದನ್ನೇ ಮಾಡಕ್ಕೆ ಬಂದಿರೋದು ನಾನುವೇ. ಅದೇನೋ ಹೊಸಿ ಬ್ಯಾಗ್ ಹೇಳಿದ್ರೆ ಮಾಡಿ ಮುಗಿಸಿ ಮನೆಗೆ ಹೋಗ್ಬೋದು. ಒಳ್ಳೆ ಬೋರ್ ಕೇಳಪ್ಪ ನೀವು. ಹೇಳ್ತೀನಿ, ಆದರೆ ಅದನ್ನು ಮಾಡಿದ್ಮ್ಯಾಕೆ ಇಲ್ಲಿಗೆ ಮರ್ತು ಬಿಡಬೇಕು. ಹ್ಞೂ ಸರಿ ಹೇಳು. ಬಾಯ್ಲಿ ಅಲ್ಲ ನೋಡ್ಲಿ, ಅಲ್ಲಿ ಕುಂತವನಲ್ಲ, ಅವನ ಫೋನ ಗೊತ್ತಿಲ್ದಂಗೆ ಎತ್ಕೊಬರ್ಬೇಕು. ಅಟ್ಟೇನಾ ನಿನ್ ಕೊಟ್ಟಿ ಸೂಪರ್ ಜಿಲೇಬಿಗೆ ಏನ್ ಬೇಕಾದ್ರೆ ಮಾಡ್ಬೋದು. ನಡಿಲ್ಲ ತೊಂಡಕಾಯ್. ಅಲ್ಲ ರಮಣ, ಇಷ್ಟು ದಿವಸ ಫೋನೇ ಬೇಡ ಅಂತಿದ್ದವನು ಇವಾಗ ಅವ್ರ ಫೋನ್ ಯಾಕೆ? ಅವರು ಈ ಊರಾಗ ಬಂದಿರೋದನ್ನ ಅವ್ರ ಅಪ್ಪ ಅವಂಗೆ ಹಾಕೊಡಕ್ಕೆ. ಏನು? ಏಯ್, ನಿಂಗೆ ಇದೆಲ್ಲ ಗೊತ್ತಾಗಿಲ್ಲ, ಸುಮ್ಕೆ ನಿಂತ್ಕೊಂಡು ನೋಡ್ತಾ ಇರು. ಲೋ ಬಾಲು, ನೀವಿನ್ನ ಹೋಗಿಲ್ವೇನ್ರಲ್ಲ? ರಾಮಣ್ಣ ಇದ್ಯಾಕೋ ಮಾಡೋ ಕೆಲಸ ಅನ್ಸ್ತಿಲ್ಲ. ಅಲ್ಲಿ ನೋಡು ಎಲ್ಲ ಹೆಂಗ್ ಕೂತವ್ರೆ. ಹ್ಞೂ ರಾಮಣ್ಣ. ಲೋ, ಹಂಗೆ ಅನ್ಬೇಡ್ರೋ, ನಾನು ನಿಮ್ಮ ದೋಸ್ತ್ ಅಲ್ವಾ? ಅದಕ್ಕೆ ಹೊಸಿ ಖರ್ಚೈತೈತೆ. ಲೋ, ತಿನ್ನಕ್ಕೆಲ್ಲ ಕೊಟ್ನಲ್ರಲ್ಲ? ನೀವು ನೈವೇದ್ಯಕ್ಕೆ ದಕ್ಷಿಣೆಗೆ ಮಂಜ ಮನೆಗೆ ಇತ್ತುಕೊಂಡ್ರಲ್ಲ. ತಕ ನಿನ್ ಕೇಳಿ ಫೋನು. ಅಯ್ಯೋ ನಿನ್ನ. ಲೋ ರಬ್ಬರ್ ಬಾಲು, ಹೆಂಗ್ಲ ತಕ ಬಂದೆ? ಇಲ್ಲ ತೊಂಡೆಕಾಯಿ ಟೈಮೋ ತೋರಿಸ್ಲಾ? ಹಿಂಗೆ. ಅಯ್ಯೋ ಕಣ್ಣನ್ ಮಗನೇ, ನನ್ನ ಫೋನು ಹೆಂಗುರ್ಲಾ? ಅದೆಲ್ಲ ಯಾಕೆ, ಬೇಗ ಏನ್ ಬೇಕು ನೋಡ್ಕೊ ಕೊಡಿ, ಇಟ್ಬಿಟ್ಟು ಬರ್ತೀನಿ. ಲೋ ಬಾಲು, ಇದ್ರಾಗೆ ಅವ್ರ ಅಪ್ಪ ಒಂದು ಯಾರ್ದಾರ ಫೋನ್ ನಂಬರ್ ಐತ ನೋಡ್ಲಾ? ಕಾಂಟ್ಯಾಕ್ಟ್ ನೋಡೋದೆಲ್ಲ ಹಳೆ ಸ್ಟೈಲು. ವಾಟ್ಸಪ್ ನೋಡಿದ್ರೇನೆ ಇಡೀ ಜಾತಕ ಎಲ್ಲ ಗೊತ್ತಾಗೋದು. ರಾಮಣ್ಣ ಇಲ್ಲೋಡು. ಲೋ, ಯಾರ್ಲ ಇದು? ಅಮೃತ ಮೈ ಲೈಫ್ ಅಂತ ಫೋಟೋನೇ ಇದೆ ರಾಮಣ್ಣ. ಹಂಗಾರೆ ಇವನು ಹೆಂಡ್ತಿನೇ ಇರ್ಬೋದು. ಓಹೋ, ಮದುವೆ ಆಗಿರೋಣ ಇವನು. ಲೋ ಮಂಜ, ಫೋನ್ ಯಾಕೆ ಅಂತ ಕೇಳ್ದಲ್ಲ, ತಕ ಈ ನಂಬರ್ನ ನಿನ್ನ ಮೊಬೈಲಾಗ ಹಾಕ, ಮಾಡ್ತೀನಿ ಇವನಿಗೆ. ಕೊಡ್ಲಾ ನಂಬರ್ ಕೊಡು. ಫೋನ್ ಕೇಳಿದ್ರೆ ಕೊಡಲ್ಲ ಅಂತ್ಯಾ? ನಂಗೇನು ಬೇರೆ ದಾರಿ ಇಲ್ವಾ? ತಕ ನಂಬರ್ ಹಾಕ್ಕೊಡು. ಬೇಡ, ಏನು ಎತ್ತ ಅಂತ ತಿಳಿದೆ ಯಾಕೆ ಅವ್ರಿಗೆ ಫೋನ್ ಮಾಡ್ಕೊಂಡು ಸುಮ್ಮನೆ? ಲೈ, ನಂಗೆ ಏನು ಎತ್ತ ಎಲ್ಲ ಗೊತ್ತೈತೆ, ನೀನು ಸುಮ್ಕೆ ನಂಬರ್ ಹೊತ್ತು ತಕೊಳ್ಳ ಹೊತ್ತು. ತಕ ಹೊತ್ತು. ಲಗ್ನ ಆಗ್ಬಿಟ್ಟು ನಮ್ಮೂರು ಹುಡುಗಿ ಜೊತೆ ಸುತ್ತಾಡ್ತಾನ ಐತೆ ಅವನಿಗೆ. ಹಲೋ, ಯಾರ ಅಮೃತ ಅವರಾ? ಹೌದು, ಯಾರು? ತಂಗ್ಯವ, ಅರ್ಜುನ್ ಅನ್ನೋರು ನಿಮ್ಮ ಯಜಮಾನ್ರಲ್ವೇ? ಹೌದು, ಯಾರು ಮಾತಾಡ್ತಾ ಇರೋದು?
ಅನ್ಯಾಯ ತಂಗ್ಯವ, ಅನ್ಯಾಯ. ಮದುವೆ ಆದ್ಮೇಕೆ ಲಗಾಮ್ ಹಿಡ್ಕೊಳ್ಳೋದಲ್ವೇ? ನಿಮ್ಮ ಯಜಮಾನರು ನಮ್ಮ ಊರಿಗೆ ಬಂದ್ಬಿಟ್ಟು ಹಿಂಗೆಲ್ಲ ಮಾಡ್ಬೋದಾ ಹೇಳಿ? ಹಲೋ, ನೀವು ಯಾರು? ನೀವೇನು ಮಾತಾಡ್ತಾ ಇದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನಾನು ನೀನು ಒಡಹುಡ್ತೀರ ಅಣ್ಣಯ್ಯ ಅಂತ ತಿಳ್ಕೊ ತಂಗ್ಯವ. ನನ್ನ ಹೆಸರು ರಾಮ ಅಂತ. ನಿಮ್ಮ ಯಜಮಾನರು ಮಾಡ್ತಿರೋದೇನು ಸರಿ ಇಲ್ಲ ತಂಗ್ಯವ.